ನಿನ್ನ ಹುಡುಗನಿಗೆ ನೀನು ಹಾಗೆ ಹೊಡಿಬೋದಾ? ಇನ್ನೂ ಹೇಳೋಕೆ ಏನೇನೋ ಆಸೆ ಇದೆ, ಆದರೆ ಗಟ್ಸಿಲ್ಲ. ಗುಂಡಿಗೆ ಅಂತಾರಲ್ಲ, ಅದಿಲ್ಲ. ಅನು, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಇನ್ನೂ ಏನೂ ಮಾತಾಡೋದಕ್ಕೆ ಶುರುನೇ ಮಾಡಿಲ್ವಲ್ಲ ಸರ್. ಮನಸ್ಸಲ್ಲಿ ಎಷ್ಟೆಲ್ಲ ವಿಷಯ ಅದ ಗೊತ್ತಾ? ನಿಮ್ಮ ಬಗ್ಗೆ ನಾನು ಹೇಳಬೇಕಾದಂಥ ವಿಷಯಗಳು, ಹೇಳಬಾರ್ದಂಥ ಸತ್ಯಗಳು ಯಾವತ್ತೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಸರಿ, ತಡ ಆಯಿತು, ಬಾ ಹೊರಡೋಣ. ಬಾ. ನನಗಿನ್ನೂ ಬೇಕು ಇದು. ಇದನ್ನೇ ಇನ್ನೂ ಮುಗಿಸಿಲ್ಲ ನೀನು, ಇನ್ನೂ ಬೇಕಾ? ಇದು ಕುಡಿದ್ರೆ ನೀವು ಹೇಳ್ದಂಗೆ ರಿಲ್ಯಾಕ್ಸ್ ಆಗ್ತಿದೆ ಸರ್. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅನ್ನಿಸ್ತಾ ಇದೆ. ಸರಿ, ಹೇಳ್ಕೊ. ಆದರೆ ಅದನ್ನೆಲ್ಲ ನೀವು ಕೇಳಿದ್ಮೇಲೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋ ಭಯ. ಅಂಥದ್ದೇನು ಹೇಳ್ತೀಯ ನಾನು? ಹೇ ಅನು, ಏನೋ ಹೇಳ್ತೀನಿ ಅಂತಂದ್ರೆ. ಸಾರಿ ಸರ್, ಈ ಜಾಗ ತುಂಬ ಚೆನ್ನಾಗಿದೆ, ಅದಕ್ಕೆ ಲೈಟಾಗಿ ನಿದ್ದೆ ಬರ್ತಿದೆ. ನಡಿ ಮತ್ತೆ ಹೊರಡೋಣ. ಸರ್, ಈ ಡ್ರಿಂಕ್ ಸಖತ್ ಪವರ್ಫುಲ್ ಇದೆ ಸರ್. ನಿನ್ನ ತಲೆ, ಇದು ನಾರ್ಮಲ್ ಮಾಕ್ಟೇಲ್ ಅಷ್ಟೇ. ನಾನು ಕುಡ್ದಿದ್ದೀನಿ, ನನಗೇನಾಗಿದೆ? ಮನಸ್ಸಲ್ಲಿ ಏನೋ ಅಂದ್ಕೊಂಡು ನಶೆ ಏರ್ದಾಗ ಆಡ್ತಿದ್ಯಾ ಅಷ್ಟೇ. ಇಲ್ಲ ಸರ್, ಸಖತ್ ಕಿಕ್ಕಿದೆ. ನಾನು ನೋಡೋಕ್ಕಾಗಿಲ್ಲ ಅಂದಾಗ ನಾನು ಇದ್ರ ಹತ್ರನೇ ಮಾತಾಡ್ಕೋತೀನಿ. ಅಂಥ ಸ್ಥಿತಿ ಬರೋಲ್ಲ ಬಿಡು. ನೀನು ಯಾವಾಗ ಕರೆದ್ರು ನಾನು ಬರ್ತೀನಿ. ಇವತ್ತು ಬಂದ್ರಲ್ಲ, ಹಾಗ
ಮತ್ತೆ ಪ್ಲೇನ್ ಎಲ್ಲ ತಂದ್ಬಿಡ್ಬೇಡಿ. ನಾವೆಲ್ಲಿಗೆ ಬರ್ತೀವಿ, ನೀವು ಮತ್ತೆ ನನಗೆ ಪ್ರಪೋಸ್ ಮಾಡ್ತೀರಾ ಅಂತ ನಿಮಗೆ ಗೊತ್ತೈತಾ, ಅಥವಾ ನೀವೇ ಹೀಗೆಲ್ಲ ಆಗೋ ಥರ ಮಾಡಿದ್ರಾ? ನನಗೆ ಗೊತ್ತಿರಲಿಲ್ಲ. ನಾನು ಯಾವ ಘಳಿಗೆಯಲ್ಲಿ ಈ ಉಂಗುರ ನಿನ್ನ ಬೆರಳಿಂದ ಜಾರಿ ನನ್ನ ಹತ್ರ ಬಂತು, ಆ ಕ್ಷಣದಿಂದ ಈ ಉಂಗುರ ನನ್ನ ಹತ್ರ ನನ್ನ ಜೇಬಲ್ಲೇ ಇತ್ತು. ಪ್ರತಿದಿನ ಪ್ರಪೋಸ್ ಮಾಡೋದಕ್ಕೆ ಕಾಯ್ತಾ ಇದ್ರಾ? ಆದರೆ ಇದನ್ನು ನಿನಗೆ ವಾಪಸ್ ಕೊಡಬೇಕು ಅನ್ನೋದಂತೂ ತಲೆಯಲ್ಲಿ ಓಡ್ತಾನೆ ಇತ್ತು. ಇಷ್ಟು ಚಂದವಾದ ಜಾಗದಲ್ಲಿ ಇಷ್ಟು ಮುದ್ದಾಗಿ ಅದನ್ನು ವಾಪಸ್ ಕೊಟ್ರಲ್ಲ, ಥ್ಯಾಂಕ್ ಯು. ಯು ಆರ್ ಆಲ್ವೇಸ್ ವೆಲ್ಕಮ್. ಸರಿ, ನನ್ನ ಬಗ್ಗೆ ನಿನ್ನ ಮನಸ್ಸಲ್ಲಿರೋದನ್ನು ನೀನು ಹೇಳ್ಕೋಬೇಕು ಅಂತ ಹೇಳಿದೆ ಅಲ್ಲ, ಏನದು? ಅದಾ, ಅದು ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಸರ್, ಎಲ್ಲ ಖಾಲಿ. ಖಾಲಿ? ಹೌದು, ಮತ್ತೆ ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತೇ ಇಲ್ಲ. ನಾನು ನಿಮ್ಮನ್ನು ಅರ್ಥ ಮಾಡ್ಕೋಬೇಕು, ನಿಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೋಬೇಕು. ಹೇಳ್ತೀರಾ? ಈ ಟೈಮಲ್ಲಿ ಇಷ್ಟ ಕಷ್ಟಗಳ ಬಗ್ಗೆ ಹೇಳ್ಕೋಬೇಕಾ? ನೋಡ್ರಪ್ಪ, ಈ ಹುಡುಗಿರು ಮನ್ಸು ಬಿಚ್ಚಿ ಮಾತಾಡೋದಕ್ಕೆ ಮಧ್ಯರಾತ್ರಿಗಿಂತ ಒಳ್ಳೆ ಟೈಮ್ ಏನಿದೆ? ಸರಿ ಆಗುತ್ತೆ, ಹೇಳೋದಲ್ಲ, ಕೇಳ್ತೀನಿ. ನಿಮ್ಗೇನು ಇಷ್ಟ? ಅನ್ನ ಬಿಟ್ಟು? ಅನ್ನನ ಬಿಟ್ರೆ ಪ್ರಾಣ ಬಿಟ್ಟ ಹಾಕಿ. ಇದೇನು ಇಷ್ಟ ಕಷ್ಟ ಇಲ್ಲ? ಹೇ, ನೋಡ್ದ ಎಂತ ಡೈಲಾಗ್ ಹೊಡೆದ್ಬಿಟ್ರು. ಡೈಲಾಗ್ ಅಲ್ಲ, ಇದು ಸತ್ಯ. ಒಪ್ತೀನಿ. ನನಗೆ ಎಲ್ಲದಕ್ಕಿಂತ ಎಲ್ರಿಗಿಂತ ನನ್ನ ಅನುನೇ ಇಷ್ಟ. ಇಷ್ಟ ಆಯ್ತು. ಕಷ್ಟ ನಿನ್ನಿಂದ ದೂರ ಇರೋದು, ನಿನ್ನ ಪೇಚ್ ಮೊರೆ ಹಾಕೋದನ್ನ ನೋಡೋದು, ಮತ್ತೆ ಮತ್ತೆ ಏನ್ ಮತ್ತೆ ಏನ್ ಕಷ್ಟ ನಿಮ್ಗೆ? ಶೇವ್ ಮಾಡೋದು ಕಷ್ಟನಾ ನಿಮ್ಗೆ? ಹಾಗಿದ್ರೆ ನಿಮ್ ಗಡ್ಡದಿಂದ ಇರೋ ರಹಸ್ಯ ಇದೇನಾ? ಮಿಸ್ಟರ್ ಆರ್ಯವರ್ಧನ್ ಅವರ ಈ ಸುಂದರವಾದ ಬೆಲೆ ಕಟ್ಟಲಾಗದ ಪ್ರೈಸ್ಲೆಸ್ ಗಡ್ಡದ ಹಿಂದಿನ ರಹಸ್ಯ ಅವ್ರಿಗೆ ಶೇವ್ ಮಾಡ್ಕೊಳ್ಳೋದಂದ್ರೆ ಕಷ್ಟ. ನಗಬೇಡ ಅನು, ಪ್ಲೀಸ್, ಕಮ್ ಆನ್. ಸೊ ವಾಟ್? ಓಕೆ ಓಕೆ, ಸೀರಿಯಸ್. ಆಮೇಲೆ ನೆಕ್ಸ್ಟ್ ಪ್ರಶ್ನೆ, ಜಾಸ್ತಿ ಯೋಚನೆ ಮಾಡೋ ಹಾಗಿಲ್ಲ. ನೀವು ಯಾವತ್ತಾದ್ರೂ ಏನಾದರೂ ಕತ್ತಿದ್ದೀರಾ? ಇಲ್ಲ. ನಾನು ಕತ್ತಿದ್ದೀನಿ.
ಪ್ಲೀಸ್. ಅಮ್ಮನ ಸಾಸಿವೆ ಡಬ್ಬಿಲಿ ಕಾಸು. ನಾನು ಹೃದಯ ಬಿಟ್ಬಿಟ್ಟೆ. ನೀವು ನಂದು ಕಂದ್ರಲ್ಲ, ಅದಕ್ಕಿದು ಸರಿ ಹೋಯ್ತು. ಸರಿ, ನೆಕ್ಸ್ಟ್ ಪ್ರಶ್ನೆ. ನೀವು ಯಾವತ್ತಾದರೂ ಹತ್ತಿದ್ದೀರಾ? ತುಂಬ ಸಲ, ಭಾಳ ಹೊತ್ತು, ತುಂಬ ಹತ್ತಿದ್ದೀನಿ ನಾನು ನಕ್ಕಿರೋದಕ್ಕಿಂತ ಹತ್ತಿರೋದೇ ಹೆಚ್ಚು. ನಿನ್ನ ಹತ್ರ ಹೀಗೆ ಮಾತಾಡ್ತಾ ಇದ್ರೆ ಮತ್ತೆ ಹೇಳ್ತೀನಿ ನಾವು. ಅಯ್ಯೋ, ಸಂತೋಷಕ್ಕೆ. ಜಗತ್ತಿಗೆ ನಾನು ಹೇಗೆ ಕಾಣ್ತೀನೋ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಮುಂದೆ ನಾನು ಯಾವತ್ತೂ ಸಣ್ಣವನಾಗೇ ಇರೋದಕ್ಕೆ ಇಷ್ಟಪಡ್ತೀನಿ. ನಿನ್ನ ಜೊತೆಲೇ ಇರ್ತೀಯ ಅಂತಂದರೆ ಬಹುಶಃ ನನ್ನ ಬದುಕಲ್ಲಿ ಇನ್ಯಾವತ್ತೂ ಅಳುಗೆ ಸ್ಥಾನನೇ ಇಲ್ಲ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಆಗ್ಲಿಂದ ನಾನೇ ನಿಮ್ಮನ್ನ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ನನ್ನನ್ನೇನೂ ಕೇಳಲ್ವಾ? ಸರಿ, ಹೇಳು. ಕೇಳಿ ಮತ್ತೆ. ನಾನು ಹಾಡ್ತಾಳ? ಹಾಡ್ತಾಳೆ, ಆದರೆ ಯಾರೂ ಕೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟಾಗಿರುತ್ತೆ. ನನಗೋಸ್ಕರ ಹಾಡನ್ನು? ಬೇಡ ಸರ್, ಪ್ಲೀಸ್. ಕೊನೆ ಪಕ್ಷ ಯಾವುದಾದ್ರೂ ಹಾಡಿನ ಪಲ್ಲವಿ, ಅನುಪಲ್ಲವಿ. ಬೇಡ ಸರ್, ಪ್ಲೀಸ್. ಸರಿ, ಈ ಅನುಗೆ ಏನಂದ್ರೆ ಭಯ? ಮಾತ್ಸ್ ಅಂದರೆ ಭಯ. ಈಗಲೂ ಯಾರಾದರೂ 34ರಲ್ಲಿ 17 ಕಳೆದ್ರೆ ಎಷ್ಟು ಅಂತ ಕೇಳಿದ್ರೆ ಕ್ಯಾಲ್ಕುಲೇಟರ್ ತಗೋತೀನಿ. ಈಗ ನನಗೆ ಗೊತ್ತಾಯ್ತು ನೀನು ನನ್ನನ್ನು ಹೇಗೆ ಒಪ್ಕೊಂಡೆ ಅಂತ. ನಮ್ಮಿಬ್ಬರ ಮಧ್ಯೆ ಇರೋ ವಯಸ್ಸಿನ ಅಂತರದ ಲೆಕ್ಕ ನಿನಗೆ ಮಾಡೋಕ್ಕೆ ಬಂದಿಲ್ಲ ಅಲ್ವಾ? ಸುಮ್ಮನೆ ತಮಾಷೆಗೆ ಹೇಳಿದೆ ಅನು. ಒಂದು ವೇಳೆ ಈ ಆರ್ಯವರ್ಧನ್ ಅನ್ನೋ ವ್ಯಕ್ತಿ ನಿನ್ನ ಜೀವನದಲ್ಲಿ ಬಂದಿಲ್ಲ ಅಂತ ಇದ್ದಿದ್ದರೆ ಈ ಕ್ಷಣದಲ್ಲಿ ನೀನೇನು ಮಾಡ್ತಿದ್ದೆ? ಇನ್ನೇನು ಮಾಡ್ತಿರ್ಬೋದು, ನಿದ್ದೆ ಮಾಡ್ತಿದ್ದಿರ್ಬೋದು. ನೋಡಿ, ನೀವು ಬಂದಿರೋದಕ್ಕೆ ಲೈಫ್ ಇಷ್ಟೊಂದು ಕಲರ್ಫುಲ್ ಆಗಿರೋದು. ನಾರ್ಮಲ್ ಬದುಕಲ್ಲಿ ಮಧ್ಯರಾತ್ರಿ ಈ ಥರ ಲೈಟಿಂಗ್ಸ್ ಎಲ್ಲ ಮಾಡಿ ಉಂಗುರ ಹಿಡ್ಕೊಂಡು ವಿಲ್ ಯು ಮ್ಯಾರಿ ಮೀ ಅಂತ ಕೇಳೋ ಸೀನೆಲ್ಲ ಇರುತ್ತಾ ಹೇಳಿ? ಆರ್ಯವರ್ಧನ್ ಅನ್ನೋ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿರೋದಕ್ಕೆ ಈ ರಾತ್ರಿ ಇಷ್ಟೊಂದು ಸ್ಪೆಷಲ್ ಆಗಿರೋದು. ನಾನು ನಿಮಗೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾವುದು? ಮಿಸ್ಟರ್ ಆರ್ಯವರ್ಧನ್ ಅವರು ಹಾಡ್ತಾರಾ? ಎಸ್ ಹಾಡ್ತಾರೆ. ಎಂತ ಪ್ರಶ್ನೆ ಇದು ಅಲ್ವಾ? ಆರ್ಯವರ್ಧನ್ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆನಾದ್ರೂ ಇದೆಯಾ?
ಆದರೆ ಅದು ಯಾರಿಗೂ ಗೊತ್ತಿಲ್ಲ. ಅಂದರೆ ಆರ್ಯವರ್ಧನ್ ಬರೀ ಬಾತ್ರೂಮ್ ಸಿಂಗರಾ? ಗೊತ್ತಿಲ್ಲ, ಯಾಕಂತಂದರೆ ಇದುವರೆಗೂ ನನ್ನ ಹಾಡಿಗೆ ಮಾರ್ಕ್ಸ್ ಹಾಕಿದವರು ಯಾರೂ ಇಲ್ಲ. ಈಗ ನಾನು ಹಾಕ್ತೀನಿ, ನನಗೋಸ್ಕರ ಒಂದು ಹಾಡು ಹಾಡ್ತೀರಾ? ಆಗತ್ತಾನ? ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡಿ. ಆದರೆ ಇಟ್ಸ್ ಅ ಸೀಕ್ರೆಟ್ ಬಿಟ್ವೀನ್ ಬೋತ್ ಆಫ್ ಅಸ್. ನೀನು ಇದರ ಬಗ್ಗೆ ಯಾರಿಗೂ ಹೇಳ್ಕೊಡ್ತು, ಸರಿನಾ? ಅದನ್ನ ನಾನು ನಿಮಗೆ ಹೇಳಬೇಕು, ಯಾರಿಗೂ ಹೇಳಬಾರ್ದು. ನನ್ನವರು ನನಗೋಸ್ಕರ ಮಾತ್ರ ಹಾಡಬೇಕು ಅಂತ. ನೀವು ಹಾಡೋದನ್ನ ಎಲ್ಲರೂ ಯಾಕೆ ಕೇಳಿಸ್ಕೋಬೇಕು? ನಾನು ಒಬ್ಬಳೇ ಕೇಳಿಸ್ಕೊತೀನಿ. ಹಾಡಿ ಹಾಡಿ ಪ್ಲೀಸ್. ಒಂದು ಮುಖ್ಯವಾದ ಪ್ರಶ್ನೆ ಹೇಳಿ ಸರ್. ನೀನು ನನ್ನ ಜೊತೆ ಖುಷಿಯಾಗಿರಬಲ್ಲೆ ಅಂತ ನನಗೆ ಅನಿಸ್ತಿದೆಯಾ? ಇದೊಂದು ಪ್ರಶ್ನೆ ಅಂತಾನೆ ನನಗನ್ನಿಸ್ತಿಲ್ಲ ಸರ್. ನೀವೆಲ್ಲ ಕ್ಷಣ ನನ್ನ ಜೀವನದಲ್ಲಿ ಸಂತೋಷ ಅನ್ನೋದೇ ಇರಲ್ಲ. ನೀವು ನನ್ನ ಜೊತೆಗಿದ್ದೀರಾ ಅನ್ನೋ ಭಾವನೆನೇ ಸಾಕು ನಾನು ಖುಷಿಯಾಗಿರೋದಕ್ಕೆ. ಅನು, ನೀನು ಯಾವತ್ತಾದರೂ ಸುಳ್ಳು ಹೇಳಿದೆಯಾ? ನಿಮ್ಮ ಹತ್ರನೇ ಸುಳ್ಳು ಹೇಳಿದ್ದೀನಿ ಸರ್. ನಿಮ್ಮ ಒಳಗಿನ SP ವಿಷಯದಲ್ಲಿ ನಾನು ನಿಮ್ಮ ಹತ್ರ ತುಂಬ ಸುಳ್ಳು ಹೇಳಿದ್ದೀನಿ. ಯಾವಾಗ? ಈಗ. ಅಂದರೆ ಇಲ್ಲ ಅಂತನಾ ಅಥವಾ ಹೌದು ಅನ್ನೋದೇ ಸುಳ್ಳ? ಒಳ್ಳೆ ಒಗಟಿನ ಹುಡುಗಿ ನೀನು. ಹಾ, ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇಷ್ಟೊಂದು ನನ್ನ ಜೀವನದಲ್ಲಿ ನಾನು ನಕ್ಕೇಳ್ವೇನೋ. ಆದರೆ ನಾನು ನಿಮ್ಮಿಂದ ಬಹಳ ಸತ್ಯಗಳನ್ನು ಮುಚ್ಚಿಟ್ಟಿದ್ದೀನಿ.